ಆಯ್ತು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಬೇಟೆ ಇಷ್ಟೊಂದು ಅಣಬೆ ಕಿತ್ತಿದ್ದೀನಿ. ಸೊ ನಾವು ನಮ್ಮ ತಮ್ಮ ನಮ್ಮ ಬ್ರದರು ಹಂಗೆ ಒಮ್ಮೆ ನೋಡಿಬಿಡಿ. ಸೊ ಹೇಗಿದೆ ಅಣಬೆ ಕಾಮೆಂಟ್ ಮಾಡಿ. ಸೊ ಫುಲ್ ವಿಡಿಯೋ ನೋಡಿ, ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ. ಮತ್ತು ತುಂಬ ಜನ ವಿಡಿಯೋನ ನೋಡ್ತಾ ಇದ್ದರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಮಗೆ ವಿಡಿಯೋ ಮಾಡಲು ಇನ್ನೂ ಪ್ರೋತ್ಸಾಹ ಸಿಗುತ್ತೆ, ಉತ್ಸಾಹ ಸಿಗುತ್ತೆ. ಸೊ ಹಂಗಾಗಿ ಇದು ಅಣಬೆ ನ್ಯಾಚುರಲ್ ಸಿಕ್ಕಿದೆ. ಹಾಗೆ ಒಮ್ಮೆ ತೋರಿಸ್ಬಿಡು ಆ ಕಡೆ ನೋಡಿ ಫ್ರೆಂಡ್ಸ್. ಈ ಹೊಲದಲ್ಲಿ ನಾವು ಅಣಬೆನ ಕಿತ್ತಿರೋದು. ತುಂಬ ಟೇಸ್ಟಿ ಇದೆ ಅಂದ್ಕೊತೀನಿ. ಬಿಡು ಕಿತ್ತಿದ್ದು ಸಂಗಿ ಈಗ. ಎಸ್ 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 ನೋಡಿ ಅಣಬೆ ಅಲ್ಲೆಷ್ಟಿದೆ. ಇದು ಪ್ರೆಸೆಂಟ್ ಒಬ್ಬನಿಗೆ ಅಲ್ಲ, ಇದು 3 ಭಾಗ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಶ್ರಾವಣ ಮಾಸದಲ್ಲಿ ನಾನಿವತ್ತು ಬೇಟೆಗೆ ಹೊರಟಿದ್ದೀನಿ. ಯಾವ ಬೇಟೆ ಅಂತಂದರೆ ನೀವು ಹೇಳ್ಬೋದು. ಸೊ ನಮ್ಮ ಹಳ್ಳಿಗಾಡಲ್ಲಿ ಈ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಅಣಬೆಗೆ ಹೋಗ್ತಾ ಇದ್ದೀವಿ. ಸೊ ಅಣಬೆ ಸಿಕ್ಕಿದ್ವು ಅಂತಂದು ಖುಷಿಯಲ್ಲಿ ನಾನು ಅದನ್ನ ವಿಡಿಯೋ ಮಾಡ್ಕೊಳ್ಳಿಲ್ಲ. ಕಿತ್ತಾದಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮತ್ತು ಈಗ ಹೊರಟಿದ್ದೀನಿ, ಮುಂದೆ ಸಿಗ್ತವೆ ಅಂತ. ಸ್ನೇಹಿತರೆ, ಈ ನಮ್ಮ ಪಾವಗಡ ಅಂದರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಬರುತ್ತೆ. ಸೊ ಆಲ್ಮೋಸ್ಟ್ ಈ ಒಂದು ಶ್ರಾವಣ ಶನಿವಾರದಂದು ಇಡೀ ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿಂದ ಬರುವಂತಹ ಶ್ರೀ ಶನೇಶ್ವರ ಸನ್ನಿಧಾನಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. ಸೊ ಆ ಕಡೆ ವೆಹಿಕಲ್ಸ್ ಎಲ್ಲ ತುಂಬ ಹೋಗ್ತಾ ಇದೆ. ಸೊ ನಾನು ನಮ್ಮ ಮನೆಯಿಂದ ಹೊರಗಡೆ ಬಂದೆ. ಸೊ ಔಟ್ಸೈಡ್ಗೆ ಆ ಒಂದು ಸಂದರ್ಭದಲ್ಲಿ ನನಗೆ ಅಣಬೆ ಸಿಕ್ಕಿದ್ವು. ಸೊ ನನ್ನ ಗೆಳೆಯರು, ನಮ್ಮ ಚಿಕ್ಕಮ್ಮವರೆಲ್ಲ ಹೋಗಿ ಕಿತ್ಕೊಂಡ್ಬಂದರು. ಸೊ ಹಾಗೆ ನಾನು ಸಿಗ್ಬೋದು ಅಂತಂದು ಬಂದೆ. ಸಿಕ್ಕಿದ್ರೆ ಸ್ನೇಹಿತರೆ ಖುಷಿ ಆಯಿತು. ಅವಾಗ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈಗ ನಿಮ್ಮ ಹತ್ರ ಹಂಚ್ಕೊತೀನಿ. ಯಾಕಂದರೆ ತುಂಬ ಅಣಬೆ ನ್ಯಾಚುರಲಾಗಿ ಸಿಗುವಂತಹ, ಪ್ರಕೃತಿಯಲ್ಲಿ ಸಿಗುವಂತಹ ನ್ಯಾಚುರಲ್ ಅಣಬೆ ತಿಂದರೆ ಹೆಲ್ತಿಗೆ ತುಂಬ ಬೆನಿಫಿಟ್ಟು. ಸುಮಾರು ಜನ ಇದಕ್ಕಂತಲೇ ಹುಡ್ಕೊಂಡು ಹೋಗ್ತಾರೆ. ಸೊ ನಾನು ಇವತ್ತು ಹುಡ್ಕೊಂಡು ಬಂದಿದ್ದೀನಿ. ಸೊ 2 ಹತ್ರ ಸಿಕ್ಕಿದ್ದಾವೆ. ಮತ್ತು ಇನ್ನೊಂದು ಹತ್ರ ಏನಾದರೂ ಸಿಗ್ತಾವ ಅನ್ನೋದ್ರ ಬಗ್ಗೆ ಹುಡ್ಕೊಂಡು ಬರ್ತಾಯಿದ್ದೀನಿ ನಾನು. ಸೊ ನೋಡೋಣ ಸಿಗ್ತಾವ ಹೇಗೆ ಅಂತ. ಸ್ನೇಹಿತರೆ, ಈ ಒಂದು ಅಣಬೆ ಯಾರೆಲ್ಲ ತಿಂದಿದ್ರ ನನಗೆ ಕಮೆಂಟ್ ಮಾಡಿ. ಸೊ ಈ ವರ್ಷದಲ್ಲಿ ನಾನು ಸುಮಾರು ನಮ್ಮ ಸ್ನೇಹಿತರ ಸ್ಟೇಟಸಲ್ಲಿ ಆಗಲೇ ನೋಡಿದೆ. ಸೊ ನಮಗೂ ಸಿಗ್ಬೋದು ಅಂತ ನಾನು ಹಾಗೆ ಬರ್ತಾಯಿದ್ದೀನಿ, ಹೊರಗಡೆ ಹೋಗ್ತಾಯಿದ್ದೀನಿ. ನೋಡೋಣ ಸ್ನೇಹಿತರೆ. ಮಳೆ ಬಂದಿದೆ, 3 ದಿನದ ಮಳೆ ಬಂದಿದೆ, ಕೆರೆಗೆ ನೀರು ಬಂದಿದ್ದಾವೆ. ಸೊ ಅದ್ರದ್ದು ನಿಮ್ಮ ಹತ್ರ ಹಂಚ್ಕೊತೀನಿ. ಸೊ ಇಲ್ಲೆಲ್ಲೋ ಕಂಡಂಗಾಯ್ತು. ಸೊ ಅದಕ್ಕೆ ಈ ಕಡೆ ಬಂದೆ. ಎಸ್ ಇದಾವೆ ಫ್ರೆಂಡ್ಸ್ ಇಲ್ಲಿ. ಹಾಗೆ ನೋಡಿಬಿಡಿ, ಕಾಮೆಂಟ್ ಮಾಡಿಬಿಡಿ. ಸೊ ಫಸ್ಟ್ಗೆ ಇದರ ಒಂದು ಏನು ವೀಕ್ನೆಸ್ ಅಂದರೆ, ಸೊ ಮಳೆ ಬಂದಿದೆ ಈ ಥರ ಅಂತೀನಿ. ಯಾಕಂದರೆ ಮಳೆ ಒಳಗಡೆ ಹೋಗ್ಬಿಟ್ರೆ ನೆಂದೋಗ್ಬಿಡ್ತೀನಿ. ಈ ಅಣಬೆ ಹೆಂಗಂದರೆ ಸ್ನೇಹಿತರೆ, ಕಂಡ ಮೇಲೆ 3 ಹತ್ರ ಇರುತ್ತೆ. ಸೊ ಆಲ್ರೆಡಿ ನಾನು 2 ಹತ್ರ ಕಿತ್ಕೊಂಡೆ. ಇಲ್ಲಿದ್ದೇವೆ ಚಿಕ್ಕು, ಇನ್ನು ಬುಡ್ಕ ಅಂತಾರೆ. ಸೊ ಹಾಗಾಗಿ ಇದನ್ನು ನಿಮ್ಮ ಹತ್ರ ಅಂದ್ಕೊತೀನಿ. ಸೊ ಒಂದು ಹತ್ರ ಸಿಕ್ಕಿದರೆ ಇಲ್ಲ ಕುತ್ಕೊಂಡು ಕೇಳಬೇಕು, ಇಲ್ಲ ಬಗ್ಕೊಂಡು ಕೇಳಬೇಕು. ನಾನು ಈ ಪ್ರೆಸೆಂಟ್ ಇಲ್ಲಿ ಕುತ್ಕೊಂಡೆ ಕೇಳ್ತೀನಿ. ಯಾಕಂದರೆ ಮೇಲೆ ನಿಂತ್ಕೊಳ್ಳೋಕ್ಕೆ ಗಿಡ ಗಡ್ಡ ಇದ್ದಾವೆ ನೋಡಿ. ಎಸ್ ಬುಡ್ಕ ಅಣಬೆ ಇದು, ಸೂಪರ್ ಟೇಸ್ಟು. ಸೊ ಯಾರೆಲ್ಲ ತಿಂದಿದ್ರೆ ಕಮೆಂಟ್ ಮಾಡಿ. ಇದನ್ನು ಡೈರೆಕ್ಟ್ ವಾಯ್ಸ್ ಹಾಕ್ತೀನಿ, ಯಾಕಂದರೆ ಹೋಗಿ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ನಾನು ಬೆಂಗಳೂರಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಕಟಾಯಿತು. ಫುಲ್ ಉದ್ದ ಬರಬೇಕಿತ್ತು. ಇಲ್ಲಿ ನೋಡಿ ಹೆಂಗೆ ಬಂದಿದೆ ಉದ್ದ. ಇದು ಆಲ್ಮೋಸ್ಟ್ ನಾನು 2 ಕಡೆ ಕಿತ್ಕೊಂಡಿದ್ದೀನಿ ಅಣಬೆನ. ಸೊ ಇನ್ನೂ ಇದೆ, ಇಲ್ಲಿದೆ ನೋಡಿ, ಕೀಳ್ತೀನಿ ನಾನೀಗ. ಇವು ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಇದು ನೋಡಿ. ಇನ್ನು ನಾಳೆ ಬೆಳಿಗ್ಗೆ ಚೆನ್ನಾಗಿ ಅಳ್ಳರಿದು ಗಡ್ಸಿದೆ, ಹಂಗಾಗಿ ಅಲ್ಲೇ ಮುರ್ಕೊಳ್ತೈತೆ.
ಈ ಥರ ಮಣ್ಣಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಅಣಬೆ ಮಾತ್ರ ಸೂಪರ್ ಟೇಸ್ಟು. ಸೊ ಈ ವರ್ಷ ಯಾರೆಲ್ಲ ಅಣಬೆ ತಿಂದಿದ್ದೀರ ಕಮೆಂಟ್ ಮಾಡಿ. ಸೊ ಅಲ್ಲಿ ಒಬ್ಬ ಬ್ರದರ್ ಬೈಕಲ್ಲೆಲ್ಲ ಅಡ್ಡಾಡಿದ್ದಾರೆ ಅಂತ, ಅವ್ರು ಸಿಕ್ಕಿಲ್ಲ, ಕಂಡಿಲ್ಲ. ಇನ್ನೊಂದು ಇದು ಕೆಲವ್ರಿಗೆ ಮಾತ್ರ ಕಾಣ್ತವೆ ಅಂತಂದು ಹೇಳ್ತಾರೆ ನಮ್ಮ ತಾತಂದಿರು. ಎಲ್ಲರಿಗೂ ಕಾಣಲ್ಲ ಅಣಬೆ, ಕೆಲವ್ರಿಗೆ ಮಾತ್ರ ಕಾಣ್ತವೆ ಅಂತಂದು. ನೋಡಿ ಇವೆಲ್ಲ ಅಲ್ಲಿ ಕಿತ್ಕೊಂಡಿದ್ದು. ಸೊ ಇಷ್ಟು ನನ್ನ ಬೇಟೆ ಇವತ್ತಾಗಿದೆ, ಅಣಬೆ ಬೇಟೆ. ಬನ್ನಿ ಫ್ರೆಂಡ್ಸ್, ಹಂಗೆ ಹೋಗುವ. ಇನ್ನು ಎಲ್ಲೆಲ್ಲಿದೆ ಹೇಗೆ ಸಿಗ್ತವೆ ನೋಡೋಣ. ನೋಡಿ ಕಳ್ಳೆ ಕೆಳಗಿದೆ, ಇಲ್ಲೇ ಎದ್ದಿದೆ ಅಂದರೆ 3 ಕಡೆ ನೋಡ್ಬೋದು. ಸೊ ಇನ್ನೆಲ್ಲಾದರೂ ಕಾಣುತ್ತಾ. ಸೊ ಚಿಕ್ಕವರಿದ್ದಾಗ ನಮ್ಮಪ್ಪ ನಮ್ಮ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಜೊತೆಗೆ. ಸೊ ಅಣಬೆ ಹೇಗೆ ಅಂತಾನೆ. ಸೊ ನಮ್ಮ ಅಪ್ಪಗೂ ಕಾಣ್ತಾಯಿತ್ತು, ನನಗೂ ಕಾಣ್ತಾಯಿತ್ತು. ಹೀಗಾಗಿ ಮುಂದೆ ಬರೆದ್ರೆ ಹಂಗೆ ಕಾಣ್ತಾನೆ ಇದ್ದಾವೆ ನನಗೂ. ಸೊ ಥ್ಯಾಂಕ್ ಯು ಫಾರ್ ಪ್ರಕೃತಿ ಮಡಿಲಲ್ಲಿ ಸ್ವಾಭಾವಿಕ ಸಿಗುವಂತಹ ಅಣಬೆ ಬೇಟೆ ಚೆನ್ನಾಗಿದೆ. ಇದು 3 ಕಡೆ ಎದ್ದೇಳುತ್ತಂತೆ. ಸೊ ಒಲೆಗುಂಡು ಇಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಇದು ಕಾಣುತ್ತಂತೆ ಅಣಬೆ. ಈಗ ಒಂದಂತ್ರ ಕಂಡಿದೆ, ಇನ್ನು ಇಲ್ಲಿ ಎಲ್ಲಾದರೂ ಕಾಣುತ್ತಾ ಹಾಗೆ ನೋಡುವ. ಆ ಕಡೆ ಬಣ್ಣ ಹುಡುಕ್ತವ್ರೆ, ಅವ್ರಿಗೇನು ಕಂಡಿದೆಯಲ್ಲ ಗೊತ್ತಿಲ್ಲ. ಸೊ ನಾನಂತೂ ಹುಡುಕಕ್ಕೆ ಬಂದಿದ್ದೀನಿ, ನನಗಂತೂ ಸಿಕ್ಕಿದೆ, ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಇದು ಅಣಬೆ ಬೇಟೆ, ಅಣಬೆಯಲ್ಲಿ ಹುಡುಕುವಂತಹ ಬೇಟೆ. ಕಡೆ ಎಲ್ಲೂ ಕಾಣ್ತಾ ಇಲ್ಲ, ಹಾಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಇನ್ನೊಂದು ಇದು ಅಣಬೆ ಹೇಗೆ ಹುಟ್ಟುತ್ತಿದ್ದಾವೆ ಅಂತಂದರೆ, ಸೊ ನಾನು ಕತೆ ಕೇಳಿದ್ದು, ಶ್ರೀರಾಮ 14 ವರ್ಷ ವನವಾಸ ಹೋದಂತಹ ಸಂದರ್ಭದಲ್ಲಿ ಅವರು ಮಾಡುವಂತಹ ಅನ್ನ ಮಾಡುವಾಗ ಬಂದಂತಹ ಗಂಜಿ ಈ ಭೂಮಿಯಲ್ಲಿ ಬಿದ್ದಾಗ ಆ ಗಂಜಿ ಈಗ ಅಣಬೆಯಾಗಿ ಹುಡ್ತಾ ಇದ್ದಾವೆ ಅಂತಂದು ಒಂದು ಇತಿಹಾಸ ಇದೆ. ಸೊ ಈ ಒಂದು ಇತಿಹಾಸದ ಬಗ್ಗೆ ಗೊತ್ತಿರೋರು ಕಮೆಂಟ್ ಮಾಡಿ, ಹೇಗೆಲ್ಲ ಅಣಬೆ ಹುಡ್ತವೆ ಹೇಗೆ ಅಂತ. ಯಾಕೆಂದರೆ ಈ ಒಂದು ಅಣಬೆ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಸೊ ಈ ಕಡೆ ಆಲ್ರೆಡಿ ಯಾರಾದರೂ ಬಂದೋದ್ರೆ ಗೊತ್ತಿಲ್ಲ, ನಾನಂತೂ ಬರ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ಇನ್ನು ಎಲ್ಲರೂ ಕಾಣುತ್ತಾ ಹೇಗೆ ಅಂತ. ಸುಮಾರು ಕಳ್ಳೆ ಗಿಡ ಕೆಳಗಡೆ ತುಂಬ ಸಿಗುತ್ತೆ ಅಣಬೆ. ಇಷ್ಟು ಸಿಕ್ಕಿದೆ, ಹಂಗೆ ಒಮ್ಮೆ ನೋಡ್ಕೊಂಡು ಹೋಗುವ. ಸೊ ನೆನ್ನೆನೂ ಚೆನ್ನಾಗಿ ಹುಟ್ಟಿದ್ದಾವೆ, ಅಲ್ಲೆಲ್ಲ ಹರಳು ಬಿಟ್ಟಿದ್ದಾವೆ. ಇದು ಬುಡಕ ಇದ್ದಾಗೇ ಚೆನ್ನಾಗಿ ಟೇಸ್ಟು, ಅವು ಟೇಸ್ಟ್ ಇರುತ್ತೆ. ಅಣಬೆಗೆ ತುಂಬ ಮಹತ್ವ ಇದೆ ನಮ್ಮ ಹಳ್ಳಿಗಾಡಲ್ಲಿ. ಯಾರಾದರೂ ಬಂದೋಗಿದ್ದಾರಾ ಅಂತ ನೋಡ್ತಾ ಇದ್ದೀನಿ. ಹೆಜ್ಜೆ ಮಳೆ ಬಂತು ರಾತ್ರಿ, 3 ದಿನ ಕೆಳಗೂ ತುಂಬ ಬರ್ತಾಯಿದೆ ಮಳೆ. ಆ ಕಡೆ ಒಬ್ಬಣ್ಣ ಹೋಗ್ತಿದ್ದಾನೆ, ನಾನು ಈ ಕಡೆ ಹೋಗ್ತಾ ಇದ್ದೀನಿ. ನಾನಾಗಲೇ ಪ್ರೆಸೆಂಟ್ ಬಂದು ನಾನಿಲ್ಲಿ ಕಿತ್ಕೊಂಡೆ, ಏನೋ ಅಣಬೆನ ಕಿತ್ಕೊಂಡೆ. ಸೊ ಇನ್ನೂ ಸಿಗ್ತಾವೆ ಅಂತಂದು ಬೇಗ ಮುಂದಕ್ಕೆ ಹೋದೆ, ಮುಂದೆಲ್ಲೂ ಕಾಣಲಿಲ್ಲ. ಮತ್ತೆ ಇಲ್ಲಿಗೆ ಬಂದೆ, ಯಾಕಂದರೆ ಇಲ್ಲಿ 3 ಕಡೆ ಸಿಗುತ್ತೆ ಅನ್ನೋದು ಮಾಹಿತಿ ಅಲ್ವಾ. ನೋಡಿ ಇಲ್ಲಿ ಬಿಟ್ಟೋಗಿದ್ದೀನಿ, ಇಲ್ಲಿದ್ದಾವೆ ನೋಡ್ತಾ ಕಂಡ್ರಾ. ಇನ್ನೂ ಒಳಗಡೆ ಎಲ್ಲ ಇದ್ದಾವೆ, ಅಲ್ಲೆಲ್ಲ ತೋರಿಸ್ತೀನಿ. ಸೊ ಇವೊಂದು ಸ್ವಲ್ಪ ಹಳ್ಳಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಮಾಡ್ತೀರಾ, ಹಳ್ಳಿಲ್ಲ ಆದರೂ ಸಾಕು, ಇವತ್ತು ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ಅಣಬೆ ಬೇಟೆ ಚೆನ್ನಾಗಾಗಿದೆ. ನೋಡಿ ಕಟ್ಟಾಗ್ತೈತೆ, ಗಡ್ಸು ಮಳೆ ಬಂದ್ರೂ ಗಡ್ಸು ಇದೆ ಈ ಥರ ನೋಡಿ. ಸೊ ಇದೇ ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಇನ್ನು ಮುಂದೆ ಇದೆ. ಸೊ ಅಲ್ಲಿಗೆ ಹಂಗೆ ಹೋಗ್ತೇನೆ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ಇಲ್ಲೊಂದೆರಡು ಇದೆ. ಮುಳ್ಳು ತುಂಬ ಇದ್ದಾವೆ, ಹುಷಾರಾಗಿ ಕಿತ್ಕೋಬೇಕು. ನೋಡಿ ಇಲ್ಲಿ ಮುಳ್ಳಿನ ಗಿಡ ಇದೆ ನೋಡಿ, ಅಲ್ಲಿದ್ದಾವೆ, ಅಲ್ಲಿಗೆ ಹೋಗ್ಬೇಕು ನಾನೀಗ. ನೋಡಿ ಅಲ್ಲಿದ್ದಾವೆ, ಅಲ್ಲೊಂದು 4 ಇದ್ದಾವೆ ನೋಡಿ, ಇಲ್ಲೊಂದು 2 ಇದೆ. ನಿಮ್ಗೆ ಕಾಣ್ತಾ ಇದೆಯಾ? ನಾನು ಕೈ ಹಿಡ್ತೀನಿ ನೋಡಿ. ನೋಡಿ ಎಷ್ಟು ಉದ್ದ ಇದೆ ಇದು. ಕಳ್ಳೆ ಮುಳ್ಳೆ ಹೋಗ್ತಿದ್ದೀನಿ, ಮತ್ತೆ ಬೇಕು ಅಂದರೆ ಹೋಗ್ಬೇಕು. ಆಹಾ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಹೆಂಗಿದೆ ಇಲ್ಲಿ
ಕಾಣ್ತಾ ಇದೆಯಾ? ಏಯ್ ಫ್ರೆಂಡ್ಸ್, ಇದೊಂದು ಹುಳ ಇದೆ. ಇದನ್ನೇನಂತ ನನಗೆ ಕಮೆಂಟ್ ಮಾಡಿ. ನೋಡಿ ಇದಿದೆ. ಎಸ್, ಕಟ್ ಆಗ್ತಾಯಿದೆ, ಗ್ರಿಪ್ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ಹಿಂಗೆ ಕಟ್ ಆಗಬಾರ್ದು. ನೋಡಿ ಅನ್ನಿನ ಹೆಂಗಿದೆ, ಮುಂದೆ ಹಾಗೆ ಹೋಗುವ. ನೋಡಿ ಇಲ್ಲೊಂದು ಎರಡಿದೆ. ಫ್ರೆಂಡ್ಸ್, ಆಗಲೇ ಹೇಳಿದ್ದಲ್ಲ ನಮ್ಮ ಬ್ರದರ್ ಒಬ್ಬರು ಬಂದರು ಅಂತ. ಸೊ ನಾನಾಗಲೇ ಮನೆಗೆ ಹೊರಟಿದ್ದೆ. ಸೊ ಅವ್ರೇನು ಹೇಳಿದರು, ಅಲ್ಲಿದ್ದಾವೆ ನೋಡ್ರಿ ಅಂತಂದರು. ಸೊ ಅದಕ್ಕೆ ಬಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದ್ದಾವಲ್ಲ, ಮಲ್ಲಿಗೆ ಹೂವಿನ ಥರ ಕಾಣ್ತಾ ಇದೆ. ಅಣಬೆ ಅಂದರೆ ನಮ್ಮ ತಮ್ಮ ಅವನು ಬಂದೆ, ಅಣ್ಣ ಹೆಂಗಿರುತ್ತೆ ನೋಡಬೇಕು ಅಂತಂದು. ಕಿತ್ತಿಲ್ಲ, ಅವ್ನು ಕೀಳ್ತವನೆ. ಸೊ ನಾನು ಅವ್ನು ನೋಡೋಕೆ ಬಂದಿದ್ದಾನೆ. ಸೊ ಕಿತ್ತು ಕೊಡ್ತಾನೆ. ನೋಡಿ ಹೆಂಗಿದೆ ಅಣಬೆ. ಇನ್ನು ಆ ಕಡೆ ಎಲ್ಲ ಇದೆ, ಅಲ್ಲಿಗೆ ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಕಳ್ಳೆ ತುಂಬ ಐತೆ, ಎಲ್ಲ ಹಳ್ಳಿದ್ದಾವೆ. ಸೊ ಹಳ್ಳಿದಾವೆ ಅಂತಂದು ಬಿಟ್ಟು ಹೋದ್ರು ಅವರು. ಸೊ ಆದರೂ ಚೆನ್ನಾಗಿರುತ್ತೆ ಹಳ್ಳಿರೋವನು. ಸೊ ಇದರಲ್ಲಿ ಹುಳ ಇರುತ್ತೆ. ಸೊ ಹುಳ ಇದ್ರೂ ಹುಳ ಇರೋನ ಬಿಸಾಕಬೇಕಾಗುತ್ತೆ. ಚೆನ್ನಾಗಿರೋ ಮಾತ್ರ ಯೂಸ್ ಮಾಡ್ಬೋದು, ತಿನ್ಬೋದು. ಸೊ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ಈ ಒಂದು ಅಣಬೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಥರದವನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕಂದರೆ ಅಣಬೆ ತಿನ್ನಿದ್ರೆ ತುಂಬ ಯೂಸ್ಫುಲ್ಲು, ಹಂಗಾಗಿ ಹೆಲ್ತ್ ಬೆನಿಫಿಟ್ಟು, ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ತುಂಬ ಜನ ವಿಡಿಯೋನ ನೋಡ್ತಾ ಇದ್ದಾರೆ, ಚಾನಲ್ ಓಪನ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.